ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಇದೇ ತಿಂಗಳು 22ನೇ ತಾರೀಕು ನಮ್ಮ ಅಗ್ನಿಹೋತ್ರ ಕ್ಲಾಸ್ ಇದೆ. ನಿನ್ನೆ ಆ ವಿಚಾರದಲ್ಲಿ ಬಹಳಷ್ಟು ಹೇಳಿದ್ದೀನಿ. ಹಾಗೆ 24ನೇ ತಾರೀಕು ನಮ್ಮ ಕ್ರಿಸ್ಟಲ್ ಹೀಲಿಂಗ್ ಮತ್ತೆ ರೇಖಿ ಎರಡನ್ನೂ ಸೇರಿಸಿ ಹೇಳ್ತಾ ಇರೋದು. ಕ್ರಿಸ್ಟಲ್ ಹೀಲಿಂಗ್ ಮತ್ತೆ ರೇಖಿ ಎರಡೂ ಕೂಡ 4 ದಿವಸದ ಕ್ಲಾಸ್ ಇರ್ತಕ್ಕಂಥದ್ದು. 4 ದಿವಸದ ಕ್ಲಾಸ್. ಅಗ್ನಿಹೋತ್ರಕ್ಕೆ ನಮ್ಮ ಫೀಸು 1000 ರೂಪೀಸ್ ಇರುತ್ತೆ. ಆನ್ಲೈನಲ್ಲಿ ಇರುತ್ತೆ. ನೀವು ಯಾವುದೇ ಜಾಗದ ಇರ್ಬೋದು, ಯಾವುದೇ ಪ್ರದೇಶದಲ್ಲಿರ್ಬೋದು, ಅಲ್ಲಿಂದ ನೀವು ಆನ್ಲೈನ್ ಝೂಮ್ ಮುಖಾಂತರ ಕಲಿಬೋದು. ಹಾಗೆ ಕ್ರಿಸ್ಟಲ್ ಹೀಲಿಂಗು ಮತ್ತೆ ಒಂದು ರೇಖಿ ಕ್ಲಾಸ್, ರೇಖಿ 1 ರೇಖಿ 2 ಎರಡೂ ಸೇರುತ್ತೆ. 4 ದಿವಸದ ಕ್ಲಾಸು 800 ರೂಪೀಸ್ ಇರುತ್ತೆ ಅಷ್ಟೇ. ಆಸಕ್ತಿ ಇರೋರು ವಿತ್ PDF ಕೊಡ್ತೀವಿ. ಹೇಗೆ ಮೆಡಿಟೇಷನ್ ಮಾಡಬೇಕು, ಹಾಗೆ ಹೇಗೆ ನಮ್ಮ ಬಾಡಿನ ಕ್ಲೀನ್ಸ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಹೇಳ್ತೀವಿ. ಮತ್ತೆ ಅದ್ಭುತವಾಗಿರ್ತಕ್ಕಂಥ ಒಂದು ಮ್ಯೂಸಿಕ್ ಕೊಡ್ತೀನಿ. ಯಾರು ಡಿಪ್ರೆಷನ್ಲಿದ್ದಾರೆ, ಯಾರು ಒಂದು ರೀತಿ ಮಾನಸಿಕ ಚಿಂತೆಲಿದ್ದಾರೆ, ಒಂದು ಒಳ್ಳೆ ಮ್ಯೂಸಿಕ್ ಇದೆ. ಅದು ಕೇಳಿದ್ರೆ ಸಾಕು, ಎಕ್ಸಲೆಂಟ್ ಆಗಿ ಬದಲಾವಣೆ ಆಗುತ್ತೆ. ಮತ್ತೆ ಕ್ಲೀನ್ಸಿಂಗ್ ಆಕ್ಟಿವ್ ಇರುತ್ತೆ, ಹೇಗೆ ಕ್ಲೀನ್ಸಿಂಗ್ ಮಾಡ್ಕೋಬೇಕು ಅಂತ. ಮತ್ತೆ ಅಷ್ಟ ಧಾತುಗಳಿಂದ, ಅಷ್ಟ ಗಂಧದಿಂದ ನಾವು ಹೇಗೆ ಸ್ನಾನ ಮಾಡ್ಕೋಬೇಕು, ಹೇಗೆ ನಾವು ಕ್ಲೀನ್ಸಿಂಗ್ ಮಾಡ್ಕೋಬೇಕು ಅವರನ್ನ. ಕಂಪ್ಲೀಟ್ ಪಿಕ್ಚರು 4 days ವಿತ್ ಪ್ರಿಂಟೆಡ್ ಪುಸ್ತಕ, ವಿತ್ ಎಕ್ಸ್ಪ್ಲನೇಷನ್, ಮತ್ತೆ ವಿತ್ ರೇಖಿ 1 ಅಂಡ್ ರೇಖಿ 2 ಎಲ್ಲವೂ ಇರುತ್ತೆ. 800 ರೂಪೀಸ್ ಅಷ್ಟೇ ಫೀಸ್ ನಾನು ಇಟ್ಟಿರೋದು. ಅಗ್ನಿಹೋತ್ರಕ್ಕೂ ಬನ್ನಿ. ಹಾಗೆ ನೆಕ್ಸ್ಟ್ 2ನೇದಿರ್ತಕ್ಕಂಥದ್ದು ಕ್ರಿಸ್ಟಲ್ ಹೀಲಿಂಗ್, ಹಾಗೆ ರೇಖಿ. ಹಾಗೆ ಅಕ್ಟೋಬರ್ 21ನೇ ತಾರೀಕು ನಮ್ಮ 104ನೇ ಬ್ಯಾಚ್ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರ ಕಲೀರಿ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅದು. ನೀವು ಕಲಿತು ನಿಮ್ಮ ಬಗ್ಗೆ ಫಸ್ಟ್ ನೋಡ್ಕೊಳ್ಳಿ. ಅದಾದ ನಂತರ ನೀವು ಬೇರೆಯವ್ರು ನೋಡಂಗಿದ್ರೆ ನೋಡಿ ನಿಮ್ಮ ಜೀವನ ಹೇಗಿದೆ ಅಂತ ಮುಂದುವರಿಸ್ಕೊಂಡು ನೆಮ್ಮದಿಯಾಗಿರ್ತಕ್ಕಂಥ ಜೀವನ ಮಾಡಿ. ಕರೆಗಳನ್ನ ತಗೊಂಡೋಗೋಣ ಇವತ್ತು. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಳಿ ಸರ್. ಲೋಕೇಶ್ ಅಂತ ಸರ್ ನಾವು ಮಾತಾಡೋದು. ಎಲ್ಲಿಂದ ಸರ್? ಕೊಟ್ಟೂರು ಅಂತ ಸರ್, ವಿಜಯನಗರ ಡಿಸ್ಟಿಕ್ ಸರ್. ಕೊಟ್ಟೂರು ಕೂಡ್ಲಿಗಿ. ಎಸ್ ಸರ್, ಕೂಡ್ಲಿಗಿ. ಎಸ್ ಸರ್. ಎಸ್ ಸರ್. ಹೇಳಿ ಸರ್. ನಮ್ಮ ಬ್ರದರ್ ಬಗ್ಗೆ ಕೇಳ್ಬೇಕಾಯ್ತು ಸರ್. ಹೇಳಿ, ಏನ್ ಕೇಳ್ಬೇಕಾಯ್ತು? ಜಾತಕನ? ಅಭಿಚಂದ್ರ ಸರ್. ಅವರು ಊರ್ ಬಿಟ್ಟೋಗಿ 2.5 years ಆಯ್ತು ಸರ್ ಆಲ್ರೆಡಿ. 1 to 2 ಫೋನ್ ನಂಬರ್ ಹೇಳಿ ಸರ್. 230 ಸರ್. 230. ಇದುವರೆಗೆ ಎಲ್ಲಿದ್ದಾರೆ ಏನಂತ ಏನು ಮೆಸೇಜ್ ಇಲ್ಲ ಸರ್. ಅಸಲ್ ನೋಡೋಣ. ಇಲ್ಲಿ ನಿಮ್ಮ ಬ್ರದರ್ ಅಂತ ಹೇಳ್ತಾ ಇದ್ದೀರಾ. ಬ್ರದರ್ಗೆ 11ನೇ ಕಸ್ಬ್ ನೋಡ್ತೀವಿ. 11ನೇ ಕಸ್ಬು ಕಂಪ್ಲೀಟ್ ಡೀಟೇಲ್ಸ್ ಹೇಳುತ್ತೆ. ಇಲ್ಲಿ ಮೊಟ್ಟ ಮೊದಲದಾಗಿ 9ನೇ ಮನೆಯಿಂದ ನಾವು ಫ್ರೂಟ್ಗೆ ಹೋಗ್ತೀವಿ. 6ನೇ ಮನೆ, 6ನೇ ಮನೆ. ಅವರು 6ನೇ ಮನೆ ಮತ್ತೆ 4, 5, 7 ಇಷ್ಟು ಕೂಡ ಬುಧನ ಒಂದು ವಿಚಾರದಲ್ಲಿ ಬಂದಾಗ ಅವರು ಸಂಪರ್ಕಕ್ಕೆ ಫಸ್ಟ್ ಬರಲ್ಲ. ನಿಮಗೆ ಅರ್ಥ ಆಯ್ತಾ? ಯಾಕೆಂದ್ರೆ ಒಂದು ನೀವು ಕೇಳಿದ್ದೀರಾ, ಪ್ರಶ್ನೆ 7 ಅಂತ ತಗೊಳ್ತೇವೆ, ಅದ್ರ ಹಿಂದಿನ ಮನೆ 6 ಅಂತ ತಗೊಳ್ತೀವಿ. 6 ಬಂದಾಗ ಅವರು ಸಂಪರ್ಕಕ್ಕೆ ಬರೋದಿಲ್ಲ. ಸೊ ಅದ್ರ ಜೊತೆ ಸ್ವಲ್ಪ ಡೀಪ್ ಅನಾಲಿಸಿಸ್ ಮಾಡ್ತೀನಿ ಏನಾಗಿದೆ ಅಂತ ಹೇಳಿ. ಅವ್ರು ಆಲ್ರೆಡಿ ಮದುವೆ ಆಗಿದ್ರ ಅಥವಾ ಮದುವೆ ಮಾಡ್ಕೊಂಡು ಹೋದ್ರೆ? ಇದ್ರಲ್ಲಿ ಏನೋ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಕಾಣಿಸ್ತಾ. ಸ್ವಲ್ಪ ನಿಮ್ಮನ್ಸ್ ಎಲ್ಲ ತೋರಿಸಿದ್ವಿ ಸರ್ ಅವ್ರಿಗೆ. ಅವರಿಗೆ ಬಹಳ ಪ್ರಾಬ್ಲಮ್ ಇತ್ತು ಸರ್. ಅಪ್ಪಾಜಿ ಅಮ್ಮನ ಹತ್ರ ಜಗ ಆಡ್ಕೊಂಡು ಹೋಗಿದಾನ್ ಸರ್. ಅಂದ್ರೆ ಹರಿದ್ವಾರಕ್ಕೆ ಹೋಗ್ತೀನಂತ ಹರಿದ್ವಾರಕ್ಕೆ ಹೋಗಿದಾನ್ ಸರ್. ಅಲ್ಲಿ ಒಂದ್ಸಲ 2 ವರ್ಷ ಕೆಳಗೆ 2 ಹೋಗಿ 1 ತಿಂಗಳ ನಂತರ ಫೋನ್ ಮಾಡಿದ್ದೆ ಸರ್, 1 time. ಅದಾದ ನಂತರ ಡೆಲ್ಲಿಲಿ ಇದೀನಿ ಅಂತ ಫೋನ್ ಮಾಡಿದ್ದ. ಅದಾದ ನಂತರ ಒಂದು ಫೋನ್ ಇಲ್ಲ ಸರ್. ಇನ್ನು ಮದುವೆ ಆಗಿಲ್ಲ, ಏನಾಗಿಲ್ಲ ಸರ್. ಬಹಳ ತಳ್ಳಗಿದ್ದ ಸರ್, ವೀಕ್ ಇದ್ದ. ಸೊ ವೀಕ್ ಆಗಿದ್ದ ಅವನು. ಕೇತು ಅಂತ ಬಂದಾಗ ಇಲ್ಲಿ ಆಧ್ಯಾತ್ಮಿಕ ಕಡೆ ಹೋಗಿರ್ತಾರೆ, ಡೆಫಿನೆಟ್ಲಿ ಆಧ್ಯಾತ್ಮಿಕದಲ್ಲೇ ಇರ್ತಾರೆ. ಆದ್ರೆ ಅವ್ರಿಗೆ ಕಾಯಿಲೆ ಇದ್ದೇ ಇರುತ್ತೆ. 6ನೇ ಮನೆ ಬದುಕಿದ್ದಾರೆ. ಯಾಕಂದ್ರೆ ನಾವು ಎಂಡ್ ಅಂತ ನೋಡೋದು ಬೇರೆ ಕಾಂಬಿನೇಷನ್ ಇಂದ ಬರುತ್ತೆ. 1ನೇ ಮನೆ, 3ನೇ ಮನೆ, 8ನೇ ಮನೆ, 12ನೇ ಮನೆ ಬರಬೇಕು. ಎಂಡಿಗೆ ಬದುಕಿದ್ದಾರೆ, ಬಟ್ ಆದ್ರೆ ಕಷ್ಟ. ದಶಾಭುಕ್ತಿಲಿ ನೋಡ್ಬಿಟ್ಟು ಏನಾದ್ರು ಕಾಲ್ ಮಾಡಬಹುದಾ ಅಂತ ಹೇಳಿ ಅಲ್ಲಿ ಒಂದು ವಿಮರ್ಶೆ ಮಾಡಬಹುದು. ಬುಧನ ದಶದಲ್ಲೇ ನಡೀತಾ ಇದೆ. ಬುಧ 6, 7, 3 ಅಂತರ್ಭುಕ್ತಿ. ಮನೆಗೆ ಕಾಲ್ ಮಾಡ್ತಕ್ಕಂಥದ್ದು 4ನೇದು. ಚಂದ್ರ, ಮಂಗಳ, ರಾಹು 4ನೇ ಮನೆ. 4 ಒಂದೇ ಒಂದಿರೋದು. ಅವ್ರೇನಾದ್ರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಮಂಗಳನ ಕಾಂಬಿನೇಷನ್ ಅಲ್ಲಿ ಇದೆ. ನರಸಿಂಹಸ್ವಾಮಿಗೆ ಒಂದು ಪೂಜೆ ಮಾಡಿಸಿ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾನೆ ಇರಿ ಮಂಗಳವಾರ.
ವಿಶೇಷವಾಗಿರ್ತಕ್ಕಂಥ ಓಂ ನಮೋ ನರಸಿಂಹ ತವದಾಸೋಂ ಹೇಳ್ತಾ ಇರಿ. ಅವ್ರು ಅಟ್ಲೀಸ್ಟ್ ಟಚ್ ಅಲ್ಲಿ ಇರಕ್ಕೆ ಆಗ್ತಕ್ಕಂಥದ್ದು. ಯಾಕೆಂದ್ರೆ ದಶಾದಲ್ಲೂ ಕೂಡ ನಮಗೆ 6ನೇ ಮನೆನೇ ಕ್ರಿಯೇಟ್ ಆಗಿದೆ, 3ನೇ ಮನೆ ಕ್ರಿಯೇಟ್ ಆಗಿದೆ. 3ನೇ ಮನೆ ಅವೇ ಫ್ರಮ್ ಹೋಮ್, 6ನೇ ಮನೆ ಕಾಯಿಲೆ. ಅವ್ರಿಗೆ ಕಾಯಿಲೆನೂ ಇದೆ, ಎರಡೂ ಇರ್ತಕ್ಕಂಥದ್ದು. ಬರೋದು ಕಷ್ಟ. ಯಾಕಂದ್ರೆ ಏನಕ್ಕೆ ಅಂದ್ರೆ ದಶಾದಲ್ಲೂ ಕೂಡ ನಮಗೆ ರೆಟ್ರೋಗ್ರೇಡ್ ಬಂದಿದೆ. ರೆಟ್ರೋಗ್ರೇಡ್ ಅಂದ್ರೆ ಹಿ ವಿಲ್ ನಾಟ್ ಈಸಿಲಿ ಕಮ್. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ. ನಮಸ್ತೆ ಗುರುಜಿ. ಹೇಳಿ. ನನ್ನ ಹಸ್ಬೆಂಡ್ ಬಿಸ್ನೆಸ್ ಬಗ್ಗೆ ಕೇಳಲಿಕ್ಕಿತ್ತು. ಜಾತಕಕ್ಕೆ ಹೋಗ್ತೀರಾ? ಪ್ರಶ್ನೆಶಾಸ್ತ್ರನ? ಪ್ರಶ್ನೆಶಾಸ್ತ್ರ. 1ರಿಂದ 249 ಸಂಖ್ಯೆ ಹೇಳಿ. 59. ಯಾವ ಊರಲ್ಲಿರೋದು ನೀವು? ಬಾಂಬೆ. ಬಾಂಬೆಲಿ ಬಿಸ್ನೆಸ್ ಮಾಡ್ತೀರಾ? ಹೌದು, ಕ್ಯಾಟರಿಂಗ್ ಬಿಸ್ನೆಸ್. ತುಂಬಾ ಒಂದು 4-5 ವರ್ಷದಿಂದ. ನೋಡೋಣ ಫಸ್ಟ್ ಇಲ್ಲಿ ಏನ್ ಬರುತ್ತೆ ನೋಡೋಣ. 7ನೇ ಮನೆ ಬಿಸ್ನೆಸ್. ಇಲ್ಲಿ 7ನೇ ಮನೆಗೆ 2ನೇ ಮನೆ, 3ನೇ ಮನೆ ಬ್ಲೂ ಅಲ್ಲಿದೆ, 11ನೇ ಮನೆ. ನೋಡಿ, ಇಲ್ಲಿ ಫ್ರೂಟ್ ಅಲ್ಲಿ ಚೆನ್ನಾಗಿದ್ರು ಕೂಡ 3ನೇ ಮನೆ ಈ ಬಾಕ್ಸ್ ಹಾಕಿದ್ರೆ ರೆಟ್ರೋಗ್ರೇಡ್ ಅಂತ ಕರಿತೀವಿ. ಮೊದಲಿದು ಪ್ರಾಬ್ಲಮ್ ಅಂದ್ರೆ ಒಳ್ಳೆ ಚೆನ್ನಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಎಡವಟ್ಟಾಗಿದೆ. ಅಂದ್ರೆ ಚೆನ್ನಾಗಿ ಓಡ್ತಾ ಇರ್ತಕ್ಕಂಥದ್ದು, ಅರ್ಥ ಆಯ್ತಾ? ಚೆನ್ನಾಗಿ ಓಡ್ತಾ ಇರ್ತಕ್ಕಂಥದ್ದು ಡೌನ್ ಆಗಿದೆ. ಇನ್ನು ಸ್ವಲ್ಪ ಡೀಪ್ ಆಗಿ ಹೋಗೋಣ ಅಂತಂದ್ರೆ 5ನೇ ಮನೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ ನಿಮಗೆ. ನಿಮ್ಮಲ್ಲಿ ಇರೋರೇ ಬೇರೆ ಕಡೆ ಹೋಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಕಾಂಪಿಟೇಷನ್ ಬಂದಿರುತ್ತೆ. ಅರ್ಥ ಆಯ್ತಾ? 5th ಹೌಸ್ ಇಸ್ ದ ಹೌಸ್ ಆಫ್ ಕಾಂಪಿಟೇಷನ್, ಆಪೋಸಿಟ್ ಪರ್ಸನ್ ಇಂದ. ಹಾಗೆ ಕೊನೆಗೆ ಟೇಸ್ಟ್ ಅಲ್ಲಿ ನೋಡಿದಾಗ 11ನೇ ಮನೆ ನಿಮ್ಗೆ ಲಾಭ ಬರ್ತಾ ಇದೆ, ಬಟ್ ಮುಂಚೆ ಇದ್ದಷ್ಟು ಸಾಲ್ತಾ ಇಲ್ಲ. ಏನು ಸಾಲ ಬೇರೆ ಮಾಡಿದ್ದೀರಾ? ಓಕೆ. ಈ ಇದ್ರ ಪ್ರಕಾರ ನಾವು ಬಿಸ್ನೆಸ್ ಅಂತ ಹಾಕೊಂಡಾಗ ಲೆಟ್ ಅಸ್ ಸಿ ವಿಚ್ ಇಸ್ ದಿ ನೆಗೆಟಿವ್ ಹೌಸ್. ಅಕ್ಕಿ ದಾನ ಮಾಡಿ, ಮಂಗಳವಾರ ತೊಗರಿಬೇಳೆ ದಾನ ಮಾಡಿ. ಅವ್ರಿಗೆ ಏಜ್ ಎಷ್ಟು? ನಿಮ್ಮ ಯಜಮಾನ್ರಿಗೆ ಏಜ್ ಎಷ್ಟು? ಕಟ್ಟಾಯ್ತು. ಓಕೆ, ಸರಿ. ತೊಗರಿಬೇಳೆ ದಾನ ಮಾಡಿ, ಒಳ್ಳೇದಲ್ಲ. ಮುಂದಿನ ಕರೆಗೆ ಹೋಗೋಣ. ಹಾಗೆ ಕೈಲಾಶ್ ಯಂತ್ರ ಹಾಕಿದ್ರೆ ಈ ಕಾಂಪಿಟೇಷನ್ ಇಂದ ಸ್ವಲ್ಪ ವಿನ್ ಆಗ್ಬೋದು. ಕೈಲಾಶ್ ಯಂತ್ರ ಇಸ್ ವೆರಿ ಪವರ್ಫುಲ್ ಯಂತ್ರ. ಕೈಲಾಶ್ ಯಂತ್ರ ತುಂಬಾ ಅದ್ಭುತವಾಗಿರೋದು. ಕಳೆದ 2016 ಸ್ಟಾರ್ಟ್ ಮಾಡಿದ ಅನ್ಸುತ್ತೆ ನಾನು. 16, 17, 18, 19, 20, 21, 22, 23, 24, 8 ಇಯರ್ಸ್ ಇಂದ ನನಗೆ ಗೊತ್ತಿರೋ ಹಾಗೆ ಒಂದು 40,000, 40,000 ಹೆಚ್ಚು ಕಮ್ಮಿ ಕೈಲಾಶ್ ಯಂತ್ರ ನಮ್ಮ ಕಡೆಯಿಂದ ಹೋಗಿದೆ, ಎನರ್ಜೈಸ್ಡ್ ಆಗಿರೋದು. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಸರ್, ಶಿವಮೊಗ್ಗದಿಂದ ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕು ಸರ್. ಹೇಳಿ. ಅದೇ ಸಂಖ್ಯೆ ಹೇಳ್ತೀರಲ್ಲ ಸರ್, ಅದರಲ್ಲೇ ಹೇಳಿ. ಸರಿ, 1 to 241 ನಂಬರ್ ಹೇಳಿ. 56 ಸರ್. 56 ಮ್ಯಾರೇಜ್ 56 ನೋಡೋಣ. 7ನೇ ಮನೆ ನೋಡೋಣ ಏನ್ ಹೇಳುತ್ತೆ ಅಂತ. 7ನೇ ಮನೆ ಆದ ಮೇಲೆ ಅದು ಲಾಭ ಬರುತ್ತೆ ನೋಡೋಣ. ಫಸ್ಟ್ 9ನೇ ಮನೆ ಹಿರಿಯರು, 9ನೇ ಮನೆ ಹಿರಿಯರು, 9ನೇ ಮನೆ ಹಿರಿಯರು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಇದರಲ್ಲಿ ಏನು ಸ್ವಲ್ಪ ಕಷ್ಟದ ಒಂದು ವಾತಾವರಣ ಬಂದಿದೆ. ಹುಡುಗಿ ಬರ್ತಾಳೆ, ಹಿರಿಯರು ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಮದುವೆ ಆಗೋದು ರೆಟ್ರೋಗ್ರೇಡ್ ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ತೋರಿಸ್ತಾ ಇದೆ ಈಗ ಸದ್ಯದ ಪರಿಸ್ಥಿತಿಲಿ. ಹಾಗೆ ಶನಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನವೆಂಬರ್ ಆದ ಮೇಲೆ, ಈಗ ಸದ್ಯಕ್ಕೆ ರೆಟ್ರೋಗ್ರೇಡ್ ಇದೆ, ನವೆಂಬರ್ ಆದ ಮೇಲೆ ಅವರು ಒಪ್ಕೊಳ್ಳೋ ಸಾಧ್ಯತೆ ಇದೆ. ಪಾಯಿಂಟ್ ನಂಬರ್ 1. ಹಾಗೆ ಯಾವಾಗ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವೈವಾಹಿಕ ಜೀವನದಲ್ಲಿ ಹೇಗಿದೆ, ಮುಂದೆ ಹೇಗಿದೆ ಅಂತ ನೋಡೋಣ. 9ರಿಂದ 12, 9ರಿಂದ 9 ಇದು ಸ್ವಲ್ಪ ಚೆನ್ನಾಗಿದೆ, ಗುಡ್. ಪಾಸ್ ಆಗುತ್ತೆ, ಎಲ್ಲಾನು ಪಾಸ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಸ್ವಲ್ಪ ಲೈಟ್ ಆಗಿ ಇದಾಗುತ್ತೆ. ಹಿರಿಯರು ಫೋರ್ಸ್ ಮಾಡಿದ್ರೆ ಮಾತ್ರ ಆಗುತ್ತೆ ಸರ್. ಇದು ಕೇಳಿಸ್ತಾ ಸರ್? ಆಯ್ತು ಸರ್, ಆಯ್ತು ಸರ್. ಹಿರಿಯರ್ ಫೋರ್ಸ್ ಮಾಡ್ಬೇಕು. ಎಷ್ಟು ಏಜ್ ಈಗ? ಆಗ್ಲಿ ಗುರುಜಿ, ಆಗ್ಲಿ ಗುರುಜಿ. ಲೈನ್ ಸಿಕ್ಕಿದ್ದು ತುಂಬಾ ಸಂತೋಷ ಆಯ್ತು. ಲೈನ್ ಸಿಗ ನೋಡ್ತಿರ್ತೀವಿ ಸರ್ ನಿಮ್ ಕಾರ್ಯಕ್ರಮ. ಎಷ್ಟೋ ಸರಿ ಟ್ರೈ ಮಾಡಿದೀನಿ ನಾನು. ವೆರಿ ಗುಡ್. ನನಗೆ ಇವತ್ತು ಸಿಕ್ಕಿದೆ. ಓಕೆ, ಮದುವೆ ಆಗತ್ತೆ, ಏನ್ ಟೆನ್ಷನ್ ಇಲ್ಲ. ನವೆಂಬರ್ ಆದ್ಮೇಲೆ ಹಿರಿಯರ ಅಪ್ರೂವಲ್ ಇಂದ ಆಗತ್ತೆ. ಆಯ್ತು ಗುರುಗಳು, ಒಳ್ಳೇದಾಗ್ಲಿ. ನಮಸ್ಕಾರ. ಮಾತಾಡಿ. ಹಲೋ, ಹೇಳಿ. ಹಲೋ, ಕೇಳಿಸ್ತದೆ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಏನ್ ಪ್ರಶ್ನೆ ಇದೆ ಹೇಳಿ. ನಮ್ಮ ಅಕ್ಕನ ಮಗಳದು ಮದ್ವೆ ಮಾಡಿದೀವಿ, ಹುಡುಗ ಸರಿಗಿಲ್ಲ ಅಂತ ಗೊತ್ತಾಗಿದೆ. 1ರಿಂದ 241 ಸಂಖ್ಯೆ ಹೇಳಿ. 65 ಮ್ಯಾರೇಜ್. 7ನೇ ಮನೆ ನೋಡೋಣ ಹೇಗಿದೆ ಅಂತ. 7ನೇ ಮನೆ ಕಸ್ಪಲ್ ಏನ್ ಬರುತ್ತೆ ನೋಡೋಣ. ಇದು ಒಂದಾಗಲ್ಲ. 12ನೇ ಮನೆ ಬಂದಿದೆ ಮಧ್ಯದಲ್ಲಿ. ಸ್ವಲ್ಪ ಟೇಸ್ಟ್ ಅಲ್ಲಿ ರೆಟ್ರೋಗ್ರೇಡ್ ಬಂದಿದೆ. 11 ಲಾಭ ಇದೆ. ಇದು ಯಾವುದೇ ಕಾರಣಕ್ಕೂ ಸರೋಗೋದಿಲ್ಲ.
ಇಲ್ಲಿ 5ನೇ ಮನೆ ಬಂದಿದೆ ಅಂದ್ರೆ ಸರಿ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಲವ್ ಕಾಂಬಿನೇಷನ್ ಬಂದಿದೆ. ಅರ್ಥ ಆಯ್ತಾ? ಸಂಬಂಧ ಇಟ್ಕೊಂಡಿದ್ದಾರೆ, ಆಯ್ತು. ಗೊತ್ತಾಗಿ ನಾವು ಜಗಳ ಮಾಡಿ ಕರ್ಕೊಂಡ್ಬಂದ್ಬಿಟ್ಟಿದ್ವಿ. ಏನಾದ್ರೂ ಇದು ಇದು ಇರಲ್ಲಮ್ಮ, ಇದು ಅಷ್ಟೇ ಮುಗೀತಿದ್ ಕತೆ. ಮನೇಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ರೆ ಡಿವೋರ್ಸ್ಗೆ ಹೋಗಂಗಿದ್ರೆ ಹೋಗಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಮ್ಗೆ ಮಾಡ್ಬಿಟ್ಟಿದೀವಿ. ಆಯ್ತಮ್ಮ, ಈಗೇನೋ ಆಯ್ತು, ಆದ್ಮೇಲೆ ನಮ್ಗೇನು ಇಲ್ಲಿ ಇದಿಲ್ಲ. ಯಾಕಂದ್ರೆ ಇಲ್ಲಿ 12ನೇದು 9 ಹೋಗುತ್ತೆ, ಇದು ರೆಟ್ರೋಗ್ರೇಡ್ ಬಂದಿದೆ. ಆಮೇಲೆ 9ನೇದು ಇನ್ನೂ ಅಡ್ವಾನ್ಸ್ ಅಲ್ಲಿ ಹೋದಾಗ 8 ಬರುತ್ತೆ, 2 ರೆಟ್ರೋಗ್ರೇಡ್ ಆಗಲ್ಲ. ಇದು ಲವ್ ಅಂತ ಗೊತ್ತಾಗಿದೆ, 5 ಇಲ್ಲಿ ಲಾಸ್ ಆಗಿದೆ. ಡಿವೋರ್ಸ್ಗೆ ಹೋಗಿ. 16-11 ಕಾಂಬಿನೇಷನ್ ಇದೆ, ಡಿವೋರ್ಸ್ಗೆ ಹೋಗುತ್ತೆ. ಡಿವೋರ್ಸ್ಗೆ ಹೋಗ್ಬಿಟ್ಟು ಇನ್ನೊಂದು ಅವ್ರಿಗೆ ಏನಾಗುತ್ತೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಅಷ್ಟೇ ಸಜೆಷನ್ ಮಾಡೋದು. ಇದನ್ನ ಸರಿ ಮಾಡೋಕ್ಕಾಗಲ್ಲ. ಅಲ್ಲಿ ಏನಾದ್ರು 2 ಮತ್ತೆ 7 ಬರಬೇಕು. ಫ್ರೂಟ್ ಅಲ್ಲಿ 2 ಮತ್ತೆ 7 ಬಂದ್ರೆ ಸರಿ ಹೋಗುತ್ತೆ. 12 ಮತ್ತೆ 5 ಬರೋಲ್ಲ. 5 ಮತ್ತೆ 12 ಜೊತೆ ಸೇರಬಾರ್ದು. ನಮಸ್ಕಾರ. ಅದಕ್ಕೆ ಫಸ್ಟೇ ಕಲ್ತ್ಕೋಬೇಕು. ಕಲ್ತ್ಕೊಂಡು ಪ್ರಶ್ನೆಶಾಸ್ತ್ರ ಹಾಕೋಬೇಕು. ಇವ್ರು ಮಾಡ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತಾ ಅಂತ. ಅದಕ್ಕೆ ಹೇಳಿದ್ದು 15,000 ಮುಖ ನೋಡ್ತಾರೆ. ಈಗ ಡಿವೋರ್ಸು ಅದು ಇದು ಖರ್ಚು ಮಾಡಿ 1.5 ಲಕ್ಷ. ನಮ್ಮ ನಕ್ಷತ್ರ ನಾಡಿ ಕಲೀರಿ. ಫಸ್ಟು ಪ್ರಶ್ನೆಶಾಸ್ತ್ರ ಹಾಕೊಳ್ಳಿ. ಮಾಡ್ಕೋಬೇಕಾ ಬೇಡವಾ ಅಷ್ಟೇ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ. ಹೇಳಿ ಹೇಳಿ. ಹೇಳಿ, ಕೇಳಿಸ್ತಾ ಇದೆ. ಹರ್ಷ ಅಂತ ಸರ್, ವಯಸ್ಸು 29. ನಮ್ಮ ಮದುವೆ ಯಾವಾಗ ಪ್ರಶ್ನೆಶಾಸ್ತ್ರಕ್ಕೆ ಹೋಗೋಣ. ಹೌದು 1ರಿಂದ 299 ಒಂದು ಸಂಖ್ಯೆ ಹೇಳಿ. 249 ಒಳಗಡೆ ಸರ್. 1ರಿಂದ 249 ಒಳಗಡೆ 18. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಗೌರ್ಮೆಂಟ್ ಕೆಲಸ ಮಾಡ್ತಾ ಇದೀವಿ ಸರ್, ಇಂಜಿನಿಯರ್. ಗೌರ್ಮೆಂಟ್ ಅವ್ರಿಗೆ ಯಾಕೆ ಹುಡುಗಿ ಕೊಡ್ತಾ ಇಲ್ಲ? ನಾವು ನಮಗೆ ಇದು ಆಗ್ತಾ ಇಲ್ಲ. ಯಾರು ಇಷ್ಟಪಟ್ಟಿದ್ರಾ? ಇಲ್ಲ. 100%? 100% ಯೋಚನೆ ಮಾಡಿ. ಇಲ್ಲ. 100% ಕನ್ಸಲ್ಲೂ ಇಷ್ಟಪಟ್ಟಿಲ್ಲ. ಅಬ್ಬಾ, ಇಲ್ಲ. ಎಂತ ಒಳ್ಳೆಯವ್ರಿ ನೀವು. ಇರ್ಲಿ, ಆಯ್ತು, ಇರ್ಲಿ. ಇಲ್ಲ ಅಂತ ಹೇಳಿದೀರಾ. ಇಲ್ಲಿ ಕೇತು ಇದೆ, ಇರ್ಲಿ. 7ನೇ ಮನೆ ಮದುವೆ ಆಗೇ ಆಗತ್ತೆ. 4ನೇ ಮನೆ ಇಲ್ಲಿ ಯಾವ್ದಾದ್ರು ಒಂದು ಸಂಬಂಧ ಕಟ್ಟಾಗಿ 2ನೇ ಸಂಬಂಧದಲ್ಲಿ ಆಗುತ್ತೆ. ಅರ್ಥ ಆಯ್ತಾ? ಒಂದು ಎಂಗೇಜ್ಮೆಂಟ್ ಆಗೋ ಮತ್ತು ಮಾತುಕತೆ ಆಗೋ ಕಟ್ಟಾಗುತ್ತೆ ಒಂದು. ಅದು ಕಟ್ಟಾದ್ಮೇಲೆ ಇದು 7ನೇದು ಬರುತ್ತೆ. ಯಾಕಂದ್ರೆ ಅಡರ್ ರೌಂಡಲ್ಲಿ 4 ಇರಬಾರ್ದು. 4 ಅಂತಂದ್ರೆ ಒಂದು ಎಂಗೇಜ್ಮೆಂಟ್ ಕಟ್ಟಾಗೋದು, ಮಾತುಕತೆಯಿಂದ ಕಟ್ಟಾಗೋದು, ತೀರಾ ಹತ್ರ ಬಂದು ಕಟ್ಟಾಗುತ್ತೆ. ಫ್ಯೂಚರ್ ಅಲ್ಲಿ ರಾಹು ರೆಟ್ರೋಗ್ರೇಡ್ ಇದೆ. ಬಟ್ ಆದ್ರೆ ಈ ಕಾಂಬಿನೇಷನ್ ಸ್ವಲ್ಪ ಪಾಸಿಟಿವ್ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಮದುವೆ ಯೋಗ ಇದೆ. ಯಾವಾಗುತ್ತೆ? ದಶಾಭುಕ್ತಿ ನೋಡೋಣ. ಬುಧ ದಶೆಯಲ್ಲಿ ಕೇಳಿದೀರಾ. ಬುಧನಲ್ಲಿ ನಕ್ಷತ್ರಕ್ಕೆ ಹೋಗೋಣ. ಅಲ್ಲಿಂದ 5 ಬರುತ್ತೆ. 5 ಬರ್ತಾ ಇದೆ ಮತ್ತೆ, ಇಲ್ಲ ಅಂತಾರಲ್ಲ ಇವರು. ಇರ್ಲಿ, ಅವ್ರಿಷ್ಟ. ಕೇತುನಲ್ಲಿ ಅವ್ರಿಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬುಧ ಮತ್ತೆ ಕೇತು ಯಾವಾಗ ಬರುತ್ತೆ? 2025 ಡಿಸೆಂಬರ್ಗೆ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಇದೀರಾ ಲೈನಲ್ಲಿ? ಇದೀನಿ ಸರ್. ಏನ್ ಮಾಡ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್. ಮಾತಾಡಿ ಸರ್. ಈಗ ಎಲ್ಲಿಗೆ ಫೋನ್ ಮಾಡಿದ್ರಿ? ಯಾರ್ಗ್ ಮಾಡ್ತಾ ಇದ್ದೀರಾ? ನಕ್ಷತ್ರಾಡಿ ಪ್ರೋಗ್ರಾಮ್ ಇದು. 08 ನಿಮ್ಗೆ. ಹಲೋ, ನಮಸ್ಕಾರ ಗುರುಜಿ ಅವರೇ. ನಮಸ್ಕಾರ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1ರಿಂದ 241 ಸಂಖ್ಯೆ ಹೇಳಿ. 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 55. ವಿಚಾರ ಹೇಳಿ. ಜಾಬಾ, ಮ್ಯಾರೇಜಾ? ಜಾಬ್. 55. ಓಕೆ, ಫಸ್ಟ್ ನಾವು 10th ಕಸ್ಪ್ ಹೋಗಿ ನೋಡೋಣ. ಫಸ್ಟ್ 10th ಕಸ್ಪ್ ವಿಲ್ ಗಿವ್ ದಿ ಕರೆಕ್ಟ್ ಪಿಕ್ಚರ್. 12ನೇ ಮನೆ, 9ನೇ ಮನೆ. ಒಂದು ಸಾಫ್ಟ್ವೇರ್ ಇರಬೇಕು, ಇಲ್ಲದ್ರೆ ವಿದೇಶದಲ್ಲಿ ಇರಬೇಕು, ದೂರದಲ್ಲಿರ್ಬೇಕು, ಹುಟ್ಟೂರಿಂದ ದೂರ ಇರಬೇಕು. ಈ 3ರಲ್ಲಿದ್ರೆ ಸಕ್ಸಸ್ ಜಾಸ್ತಿ. ಈಗೇನ್ ಪ್ರಶ್ನೆ ಹೇಳಿ? ಹೇಳಿ, ಪ್ರಶ್ನೆ ಏನು? ಈಗ ಸುಮಾರು ಒಂದು 2 ವರ್ಷದಿಂದ ಕೆಲಸ ಇಲ್ಲ, ಅದು ಇದು ಮಾಡ್ಕೋತಿದ್ದಾನೆ, ಕೋರ್ಸಸ್ ಎಲ್ಲ. ಓಕೆ, ಎಲ್ಲಿಗೆ ಹೋಗ್ಬೇಕು ಅಂತಿದ್ದಾರೆ? ಯಾವ ಊರಿಗೆ ಹೋಗ್ಬೇಕು ಅಂತಿದ್ದಾರೆ? ಕರೆಕ್ಟ್ ಆಗಿ ಹೇಳಿ. ಇಲ್ಲ, ಅವರು ಬೆಂಗಳೂರೇ ಪ್ರಯತ್ನ ಪಡ್ತಾ ಇದ್ದಾರೆ. ಏನು ಓದಿದ್ದಾರೆ? ಅವರು BCom ಮಾಡಿ ಏನೋ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು IIM ಕೋರ್ಸ್ ಮಾಡಿದ್ದಾರೆ. IIM ಕೋರ್ಸ್ ಮಾಡಿದ್ದಾರೆ. ಗುಡ್. ಆದ್ರೆ ಇವರು 12ನೇ ಮನೆ ಅಂತಂದ್ರೆ ಇವರು ಬೇರೆ ಕಡೆ ಹೋಗ್ಲೇಬೇಕು. ಈ ಕೆನಾಟ್ ಸ್ಟೇ ಅಟ್ ಹೋಮ್. ಈಗ ಅವ್ರು ಬೆಂಗಳೂರಲ್ಲಿ ಹುಟ್ಟಿದ್ರೆ ಬೆಂಗಳೂರು ಇಲ್ಲ, ಬೇರೆ ಕಡೆ ಹೋದ್ರೆ ಮಾತ್ರ ಅವ್ರಿಗೆ ಸಕ್ಸಸ್ ಆಗುತ್ತೆ. ಡೆಲ್ಲಿ, ಬಾಂಬೆ ಆತರ ಹೋಗ್ಲೇಬೇಕು. ಅಲ್ಲಿ ಹೋದಾಗ ಅವ್ರಿಗೆ ಏಳಿಗೆ ಜಾಸ್ತಿ, ಸ್ವಂತ ಊರಲ್ಲಿ ಏಳಿಗೆ ಕಮ್ಮಿ. ಬೇರೆ ಊರಲ್ಲಿ ಅಪ್ಲೈ ಮಾಡಕ್ ಹೇಳಿ, ಖಂಡಿತ ಸಕ್ಸಸ್ ಆಗುತ್ತೆ. 12th ಹೌಸ್ ಇಸ್ ಅವೇ ಫ್ರಮ್ ಹೋಮ್, ಗ್ಯಾರಂಟಿ ಸಕ್ಸಸ್ ಆಗುತ್ತೆ. ಕೆಲಸದ ವಿಚಾರದಲ್ಲಿ 3ನೇ ಮನೆ, 12ನೇ ಮನೆ. ನೆಕ್ಸ್ಟ್ ಕೇತು ಬಂದಾಗ 5, 2, 9 ಬೇರೆ ಕಡೆ ಟ್ರಾವೆಲ್ ಮಾಡಿ ಅವ್ರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ. ನಾಟ್ ಟು ವರಿ. ಸ್ವಲ್ಪ ಇಲ್ಲಿ 12ನೇ ಮನೆ ಸ್ವಲ್ಪ ಹಿಂದೇಟ್ ಆಗ್ತಾ ಇರೋದ್ರಿಂದ
ಗುರುವಿಗೆ ಸ್ವಲ್ಪ ದಾನವನ್ನು ಮಾಡಿದ್ರೆ, ಅಂದರೆ ಕಡಲೆಕಾಳನ್ನು ದಾನ ಮಾಡಿದ್ರೆ ಸಕ್ಸಸ್ ಜಾಸ್ತಿ ಬರುತ್ತೆ. ಏನು ಟೆನ್ಷನ್ ಮಾಡಬೇಡಿ, ಸ್ವಲ್ಪ ಓಡಾಡೋ ಕೆಲಸ ಸಿಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ಹೇಳಿ. ಕೇಳಿಸ್ತದೆ, ಹೇಳಿ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ನನ್ನ ಹೆಸರು ಮಂಜುನಾಥ್ ಅಂತ. ವೆರಿ ಗುಡ್, ಹೇಳಿ. ನೆಕ್ಸ್ಟ್ ಕಾಲ್ ಕೊಡಿ ಸರ್. ಅವರು ಟಿವಿ ವಾಲ್ಯೂಮ್ ಜಾಸ್ತಿ ಮಾಡಿ ನಂಗೆ ಇಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ನೆಕ್ಸ್ಟ್ ಕಾಲ್ ಕೊಡಿ. ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ ಅಂದ್ರೆ ಮಾಡಲ್ಲ. ನೀವು ಇನ್ನೊಂದ್ಸತಿ ಟ್ರೈ ಮಾಡಿ ಬೆಸ್ಟ್. ಅಲ್ಲಿ ಟಿವಿ ನಾನೇನಾ, ನಂದೇನಾ ಕಾಲು? ಟಿವಿ ವಾಲ್ಯೂಮ್ ಮಾಡ್ಬಿಟ್ಟು ಕಾಲ್ ಮಾಡ್ರಿ. ಇಲ್ಲಿ ನಾನು ರಿಸೀವ್ ಮಾಡಿ ಅಲ್ಲಿ ನೋಡೋದು ಇಲ್ಲಿ ನೋಡೋದು. ನೆಕ್ಸ್ಟ್ ಕಾಲ್ಗೆ ಹೋಗೋಣ. ನಮಸ್ಕಾರ. ಹಲೋ. ಹೇಳಿ. ನಮಸ್ತೆ ಗುರುಗಳೇ. ಇಂಟ್ರೆಸ್ಟ್ ನೀವು ಫೋನ್ ಮಾಡ್ತೀರಿ, ಒಂದ್ಸಲ ಫೋನ್ ಮಾಡಿದಾಗ 8,000 ರೂಪಾಯಿ ಆಗತ್ತೆ ಕಲೀರಿ ಅಂತ ಹೇಳಿದ್ರಿ. 8,000 ರೂಪಾಯಿ? ಮದುವೆ ಆಯ್ತು. ಈಗ ಒಂದು 9 ವರ್ಷದ ಹಿಂದೆ. 1947 ರೀ ಅದು. ಈಗ 15,000 ಆಗಿದೆ. ನಾನೇನ್ ಮಾಡ್ಲಿ, ಈಗ ಆಪ್ ಎಲ್ಲ ಕೊಡ್ತೀವಿ. ಓಕೆ, 15 ದಿವಸ ಆನ್ಲೈನ್ ಕ್ಲಾಸ್. ಏನ್ 6,000ದಲ್ಲಿ ನಿಮ್ಗೆ ಬ್ಯಾಡ್ ಲಕ್ ಆಗ್ಬಿಡುತ್ತೆ. ಏನ್ ಮಾತಾಡ್ತೀರಿ ನೀವೆಲ್ಲ? 6,000 ನಿಮ್ಗೆ ದೊಡ್ಡದ? ಹೇಳ್ಬಿಡಿ. 6,000 ನಮ್ಗೆ ದೊಡ್ಡದು ಅಂದ್ಬಿಟ್ರೆ ಭಗವಂತ ಆಶೀರ್ವಾದ ಮಾಡಲ್ಲ. ಸರಸ್ವತಿ ಇದು, ಟೆನ್ಷನ್ ತಗೋಬೇಡಿ. ಓಕೆ, ನೀವು ಬೇಕಾಗಬೇಕು ಅಂದ್ರಿ. ಅಜ್ಜಿ ಅವ್ರನ್ನ ಇದು ನೋಡ್ಕೋಬೇಕಾಯ್ತು, ಮನೆ ಬಿಟ್ಟು ಬರ ಆಗಿದ್ದಿಲ್ಲ. ಇವಾಗ ಮದುವೆ ಆಯ್ತು, ಇವಾಗ ಗಂಡನ ಭಯ ಈ ರೀತಿ ಆಗಿದ್ದು. ಗಂಡನ ಭಯ. ಏನೋ ಗಂಡ ಏನೋ ಇವರ ಪೊಲೀಸಾ? ಪೊಲೀಸ್ ಅಲ್ಲ ಗುರುಗಳೇ, ಮನೆಯವರೇ. ಅವ್ರು ಪುನರ್ವಸು ನಕ್ಷತ್ರ, ನಾನು ಉತ್ತರ ಫಲ್ಗುಣಿ ನಕ್ಷತ್ರ ಮ್ಯಾಚಿಂಗ್ ಆಗಿಲ್ಲ ಗುರುಗಳೇ. ಜಾತಕ ಕಾಂಪೌಂಡ್ ತಂದಿಟ್ರು. ನಮ್ದು ಕಲೀರಿ ಅಂದ್ರೆ ಕಲಿಯಲ್ಲ, ದಶಾಭುಕ್ತಿ ಮೇಲೆ ಹೋಗ್ರಿ. ಅವ್ರದ್ದು ನಕ್ಷತ್ರ ಎಲ್ಲ. ಅಲ್ಲಿ ಯಾರೋ 50 ರೂಪಾಯಿ ಕೊಟ್ಬಿಟ್ಟು ಆ ಪಂಚಾಯ ಕಂಡರ ಹತ್ರ ದೇವಸ್ಥಾನದ ಹತ್ರ ಹೋಗಿ ಕೇಳ್ತೀರಾ? ಗಂಧವೇ ಇಲ್ಲ, ಅವ್ರ ಜ್ಯೋತಿಷ ಗಂಧವೇ ಇಲ್ಲ. 8 ವರ್ಷದಿಂದ ಹೇಳ್ತಾ ಇದೀನಿ. ಅಲ್ಲಿ ಕೂತಿರೋರು ಯಾರು ನಮ್ಗೆ ಫೋನ್ ಮಾಡಿಲ್ಲ, ನನ್ಗೆ ಜ್ಯೋತಿಷ ಗೊತ್ತು ಅಂತ. ಅವ್ರು ಸುಮ್ ಬಾಯಿ ಮುಚ್ಕೊಂಡಿದಾರೆ, ಗೊತ್ತೇ ಅವ್ರಿಗೆ ಗೊತ್ತಿಲ್ಲ ಅಂತ. ಆಯ್ತು, ನಿಮ್ದೇನ್ ಕೇಳ್ಬೇಕು ಹೇಳಿ. ಅದೇ ನಮ್ ನಾಡಿ ದೋಷ ಇದೆ, ರಜ್ಜು ದೋಷ ಇದೆ. ಓಕೆ. ಆಮೇಲೆ ಇನ್ನೇನ್ ದೋಷ? ನಾನು ಇದೇ ರೀತಿ ಎಲ್ಲ ಕೇಳಿದ್ದೆ. ಮೇನ್ ನೋಡ್ಬೇಕು, ಅವೆಲ್ಲ ನೀವು ಒಳಗೆಲ್ಲ ನೋಡಕೋದಾಗಲ್ಲ. ನೀವು ಹೊಂದಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಬೇಕು. ಎಷ್ಟು ವರ್ಷ ಆಯ್ತು ನಿಮ್ ಮದುವೆ ಆಗಿ? 6 ವರ್ಷ ಇವ ರನ್ನಿಂಗ್. 6 ವರ್ಷ ರನ್ನಿಂಗ್ ಅಲ್ಲಿ ಇದಾರೆ. ರನ್ನಿಂಗ್ ಅಲ್ಲೇ ಇರಿ. ಓಕೆ, ಎಷ್ಟು ಜನ ಮಕ್ಕಳು? ಇಲ್ಲ ಗುರುಗಳೇ, ಮೊದ್ಲು 3 ತಿಂಗಳಿಗೆ ಹೋಯ್ತು. ಈಗ 8 ತಿಂಗಳು ಹೊಟ್ಟೆಲ್ಲಿ ಸಾಯ್ತು ಗುರುಗಳೇ. 37 ವರ್ಷ ನನಗೆ ಇವಾಗ. 37 ವರ್ಷ ನನಗೆ. ಮಗು ಆಗಿಲ್ಲ? ಮೊನ್ನೆ ಈಗ ಮಗು ಆಯ್ತಾ ಗುರುಗಳೇ. ಮೊನ್ನೆ 3 ತಿಂಗಳಾಯ್ತು. 8 ತಿಂಗಳೇ ಮಗು ಸಾಯ್ತು. ಇದ್ದಕ್ಕಿದ್ದಂಗೆ ಹಾರ್ಟ್ ಬೀಟ್ ಕಡಿಮೆ ಆಯ್ತು ಅಂದ್ರು. ಸರಿ, ನಿಮ್ ಮಕ್ಳಿಲ್ವಾ ಈಗ ಸದ್ಯಕ್ಕೆ? ಇಲ್ಲ ಗುರುಗಳೇ. ಚೈಲ್ಡ್ ಬರ್ತ್ ಕೇಳ್ಬೇಕಾ? ಹಾ, ಪ್ರಶ್ನಾಶಾಸ್ತ್ರ 1 to 249 ನಂಬರ್ ಹೇಳಿ. 1 to 249. ಅಲ್ಲ ಗುರುಗಳೇ, ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳಿ ಗುರುಗಳೇ, ಎಲ್ಲ ಗೊತ್ತು ನೋಡಿ. ಆಯ್ತು, ನಿಮ್ ಇಷ್ಟ. 22/6. ಎಷ್ಟು? 22/6. ಓಕೆ. 1988. ಓಕೆ. 1:45 ಮಧ್ಯಾಹ್ನ. ಹುಟ್ಟಿದ ಊರು? ಚನ್ನಗಿರಿ, ದಾವಣಗೆರೆ. ಚನ್ನಗಿರಿನಾ ದಾವಣಗೆರೆನ? ಯಾವ್ದಾರು ಒಂದು ಹೇಳಿ. ಚನ್ನಗಿರಿ. ಚನ್ನಗಿರಿ. ಓಕೆ. 22 ಜೂನ್ 1988. 1:45. ಸೊ 36 ವರ್ಷ. ಸೊ ಕನ್ಯಾ ಲಗ್ನ, ಕನ್ಯಾ ರಾಶಿ, ಕರೆಕ್ಟಾ? ಹೌದು. ಇಲ್ಲಿ 5ನೇ ಮನೆ ಯಾವ್ದಾರು ಇದೆಯಾ ನೋಡೋಣ. ಚೈಲ್ಡ್ ಬರ್ತ್ಗೆ 5ನೇ ಮನೆ ಬರಬೇಕು. ಯಾವ್ದಿದೆ 5ನೇ ಮನೆ? ಮಂಗಳ ಒಂದಿದೆ. ಸೊ ಮಂಗಳ ಒಂದಿರೋದ್ರಿಂದ ಅದು ಎಲ್ಲೆಲ್ಲಿ ರಿಪೀಟ್ ಆಗಿದೆ? ಇಲ್ಲ, 2 ಇದೆ. 2 ಗ್ರಹ ಇದೆ, 4 ಇದೆ. ಒಂದು ರೆಟ್ರೋಗ್ರೇಡ್ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ. ಓಕೆ, ವೆರಿ ಗುಡ್. ಇಲ್ಲಿ 5ನೇ ಮನೆ ಜೊತೆ ಕೆಳಗಡೆ ಇರತಕ್ಕಂಥ 3, 8 ನಿಮಗೆ ಮಂಗಳನಲ್ಲಿ 3, 8, 5 ಇರೋದನ್ನ ನೆಗೆಟ್ ಮಾಡುತ್ತೆ. 3, 8 ಇಸ್ ನೋ ಚಿಲ್ಡ್ರನ್. ಸೊ ಇಲ್ಲಿ ವೆರಿ ಸಿಂಪಲ್. ನಾನು ಹೇಳೋದನ್ನ ನೀಟಾಗಿ ಆರಾಮಾಗಿ ಮಾಡಿ. ಡೀಟೇಲ್ ಆಗಿ ಕೊಡ್ತೀನಿ, ತಲೆ ಕೆಡ್ಸ್ಕೊಳ್ದೆ. ರಜ್ಜು ಗಿಜ್ಜು ಪಜ್ಜು ಅವರೆಲ್ಲ ಕಾಂಪೌಂಡರ್ ವಿಚಾರ ಕೇಳ್ಬೇಡಿ. ಇಲ್ಲಿ ಕಸ್ಪು ಏನ್ ಹೇಳುತ್ತೆ ಅದನ್ನ ನೋಡ್ಬಿಡ್ತೀನಿ. ನೀವು ಕೊಟ್ಟಿರೋ ಟೈಮ್ ಕರೆಕ್ಟ್ ಆಗಿದ್ರೆ ಕಸ್ಪ್ ಏನಾದ್ರು ಎಸ್ ಆರ್ ನೋ ಹೇಳುತ್ತಾ ನೋಡ್ಬಿಡ್ತೀನಿ. ಅದನ್ನ ನೋಡ್ಕೊಂಡು ಈ ಕಡೆ ಬರೋಣ. ಇಲ್ಲ, ಚೈಲ್ಡ್ ಬರ್ತ್ ಇಲ್ಲ ಮೇಡಮ್. ಐ ಆಮ್ ಸಾರಿ. ನೀವು ಕೊಟ್ಟಿರೋ ಟೈಮ್ ಕರೆಕ್ಟ್ ಆಗಿದ್ರೆ ಚೈಲ್ಡ್ ಬರ್ತ್ ಇಲ್ಲ. 2 or 5 or 11 ಇಲ್ಲ. ಅಡ್ವಾನ್ಸ್ ಲೆವೆಲ್ ಅಲ್ಲಿ ನೋಡ್ತೀನಿ. 9. ಓಕೆ. 5 ಮೆಡಿಕಲ್ ಟ್ರೀಟ್ಮೆಂಟ್ ಮೇಲೆ ಹೋಗಬೇಕು. ಐಒ ಏನೋ ಹೇಳ್ತಾರಲ್ಲ ಅದ್ರಲ್ಲಿ ಹೋಗಿದ್ರೇನೆ ಆಗೋದು. ಯಾಕಂದ್ರೆ 8 ತೌಸ್ ಬಂದಿದೆ ಇಲ್ಲಿ.
ನ್ಯಾಚುರಲ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲೇ ಹೋಗ್ಬೇಕು, ಎಂಡಿಂಗ್ ಅಲ್ಲಿ ಸಕ್ಸಸ್ ಬರುತ್ತೆ. ಬಟ್ ಇಲ್ಲಿ ಮೇಜರ್ ಅಲ್ಲೇ ಇಲ್ಲ ಅಂತ ಹೇಳ್ತಾ ಇದೆ. ಫಸ್ಟ್ ನೀವು ಇಲ್ಲಿ ಬಂದಿರತಕ್ಕಂತ ಗುರುಗೆ ಫಸ್ಟ್ ದಾನ ಮಾಡಿ, ಗುರುಗೆ ಕಡಲೆಕಾಳು ಫಸ್ಟ್ ದಾನ ಮಾಡಿ 3 ತಿಂಗಳು. ಎರಡನೇ ವಿಚಾರ, ಸಾಧ್ಯವಾದ್ರೆ ನೀವು ಗುರುವಾರ ಒಂದು 300 ml ರಕ್ತವನ್ನ ದಾನ ಮಾಡಿ. ಇಲ್ಲೂ ರೆಟ್ರೋಗ್ರೇಡ್ ಎಂಟು ಬಂದ್ಬಿಟ್ಟಿದೆ. ಕಸ್ಪಲ್ ಅಂತೂ ವಾಶ್ಡ್ ಔಟ್. ದಶಾದಲ್ಲಿ ತೋರಿಸಿದೆ, ಕಸ್ಪಲಲ್ಲಿ ಇಲ್ಲ. ಸೊ ಸದ್ಯಕ್ಕೆ 5ನೇ ಮನೆ ಮಂಗಳ, ಮತ್ತೆ 5ನೇ ಮನೆ ರಾಹು ಇರ್ತಕ್ಕಂಥ ನಕ್ಷತ್ರದಲ್ಲಿ 8 ತೋರಿಸ್ತಾ ಇದೆ. ಇಲ್ಲೂ ಇಲ್ಲ. ದಶಾದಲ್ಲಿ ಇಲ್ಲಿ ಬರುತ್ತೆ, ಬಟ್ ಇಲ್ಲಿ 2 ಅಥವಾ 11 ಇಲ್ಲ. ದಶಾದಲ್ಲಿ ಇಲ್ಲ. ಭುಕ್ತಿಲಿ ನೋಡ್ಕೊಂಡು ಹೋಗೋಣ. ಇಲ್ಲೂ ಇಲ್ಲ. ಮಂಗಳ ಆದ್ಮೇಲೆ ಇವ್ರಿಗೆ ಯಾವ್ದು ಬರುತ್ತೆ ನೆಕ್ಸ್ಟ್ 2025 ಜನವರಿ ಆದ್ಮೇಲೆ ಗುರು ಬರುತ್ತೆ. ಎಸ್, ಒಳ್ಳೆ ಟೈಮ್ ಬರುತ್ತೆ, ಡೋಂಟ್ ವರಿ. ಸ್ವಲ್ಪ ಒಳಗಡೆ ನೋಡಿದೀನಿ. 2025 ಜನವರಿ ಆದ್ಮೇಲೆ ನೀವು ಪ್ಲಾನ್ ಮಾಡ್ಕೊಳ್ಳಿ. 4 ತಿಂಗಳು ಸುಮ್ಮನೆ ಇದ್ಬಿಡಿ. 2025 ಆದ್ಮೇಲೆ 26 ಒಳಗಡೆ ಮಗು ಆಗೇ ಆಗುತ್ತೆ. ಇದು ಕನ್ಫರ್ಮ್, 100% ಕನ್ಫರ್ಮ್ ಆಗುತ್ತೆ. ಆದ್ರೆ ಸಿಸೇರಿಯನ್ ಬರ್ತು, ಯಾಕಂದ್ರೆ ಇಲ್ಲಿ ರೆಟ್ರೋಗ್ರೇಡ್ ಬಂದಿದೆ. ಇಲ್ಲಿ ಸಿಸೇರಿಯನ್ ಬರ್ತು 9th ನಿಮಗೆ ದೈವಬಲ ಬಂದೇ ಬರುತ್ತೆ. ಏನು ಟೆನ್ಷನ್ ಇಲ್ಲ. ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. 25 ಇಂದ ಕನ್ಫರ್ಮ್ಡ್ ಟೈಮ್ ಚೆನ್ನಾಗಿ ಬಂದಿದೆ. ಕಸ್ಪಲಲ್ಲಿ ಬರಲಿಲ್ಲ, ಬಟ್ ಎಂಡಿಂಗ್ ಅಲ್ಲಿ ಬಂದಿದೆ. ಬಟ್ ಇದನ್ನೆಲ್ಲ ನೀವು ಕಷ್ಟ ಮಾಡ್ಕೊಂಡ್ ಬಂದಿದ್ದೀರಾ. ಫಸ್ಟ್ ಆಗಿದ್ರೆ ಸ್ವಲ್ಪ ಇನ್ನೂ ಡಿಲೇ ಅನ್ಬೋದು. ಆಲ್ರೆಡಿ ಕಷ್ಟ ಪಟ್ಬಿಟ್ಟಿದ್ದೀರಾ. 37 ಆಗಿದೆ. ಆ 8ನೇ ಮನೆ ಆಕ್ಟಿವೇಟ್ ಆಗೋಗಿದೆ. ಎಂಡಿಂಗ್ ಅಲ್ಲಿ 5 ಬಂದಿದೆ. ಯು ವಿಲ್ ಸಕ್ಸೀಡ್ ಇನ್ 2025. ಪಕ್ಕಾ ಸಕ್ಸೀಡ್ ಆಗ್ತೀರಾ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನನ್ನ ಹೆಸರು ಶ್ರುತಿ ಅಂತ ಹೇಳ್ಬಿಟ್ಟು 2 ವರ್ಷದ ಹಿಂದೆ ನಾನು ಕಾಲ್ ಮಾಡಿದ್ದೆ ಗುರುಜಿ. ನಿಮ್ಗೆ ಜಾಬ್ ಆಗುತ್ತೆ ಅಂತ ಹೇಳಿದ್ರಿ. ಜಾಬ್ ಆಗಿದೆ ಗುರುಜಿ ಈಗ. ಓಕೆ, ಸ್ವೀಟ್ ಎಲ್ಲಿ ಕೊಡ್ತೀವಿ ಗುರುಜಿ. ಇವಾಗ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. 1 ವರ ಬಂದಿತ್ತು. ಒಂದೇ ಸತಿ ಮದ್ವೆ ಆಗಿ ಮಕ್ಕಳಾಗಿ ಅವ್ರ ಮದ್ವೆಗೆ ನಮ್ಗೆ ಸ್ವೀಟ್ ಕೊಡ್ತೀರಾ? ಅಬ್ಬಾ, ಆತರ ಏನಿಲ್ಲ ಗುರುಜಿ. ನಕ್ಷತ್ರ ನಾಡಿ ಯಾರು ಸೇರ್ಕೊಳ್ರಿ. ಗೌರ್ಮೆಂಟ್ ಜಾಬ್ ಆಗುತ್ತೆ ಅಂತ ಹೇಳಿ ನಕ್ಷತ್ರ ನಾಡಿ ಸೇರ್ಕೊಳ್ಳಿ. ಹೋಗ್ಲಿ, ನಕ್ಷತ್ರ ನಾಡಿ ಸೇರ್ಕೊಳ್ಳಿ ಅಟ್ಲೀಸ್ಟ್. ಆಯ್ತು ಹೇಳಿ. ಖಂಡಿತ ಗುರುಜಿ. ಏನು ಈಗ ಮದುವೆದ ಪ್ರಶ್ನೆಶಾಸ್ತ್ರನ ಜಾತಕನ? ಅದು ಡೇಟ್ ಆಫ್ ಬರ್ತ್ ಎಲ್ಲ ಗೊತ್ತಿದೆ ಗುರುಜಿ. ಹೇಳಿ. ನಂದು 22/1/1993 ಬೆಳಗ್ಗೆ 8 ಗಂಟೆ 15 ನಿಮಿಷ. ಹುಟ್ಟಿದೂರು ಗಜೇಂದ್ರಗಡ. ಜನವರಿ 1993 8:15 ಬೆಳಿಗ್ಗೆ. ಲಗ್ನದಲ್ಲಿ ಸೂರ್ಯ ಚಂದ್ರ ಬುಧ ಶನಿ. ಸಪ್ತಮದಲ್ಲಿ ಯಾವ ಗ್ರಹನೂ ಇಲ್ಲ. 6ನೇ ಮನೆ ಮಂಗಳ. ಉತ್ತರಾಷಾಢ ನಕ್ಷತ್ರ. ದಶಾದಲ್ಲಿ ಇವಾಗ 10ನೇ ಮನೆ 12ನೇ ಮನೆ. ಓಕೆ, ಮ್ಯಾರೇಜ್ ಯಾಕೋ ಸ್ವಲ್ಪ ಟ್ರಬಲ್ ಕೊಡ್ತಾ ಇದೆ ನಿಮಗೆ. ಮ್ಯಾರೇಜ್ ಅಲ್ಲಿ 12, 5, 6, 8 ಬಂದಿದೆ. 2 ಇಲ್ಲ, 7 ಇಲ್ಲ, 11 ಇಲ್ಲ. ಮ್ಯಾರೇಜ್ ಸ್ವಲ್ಪ ಟಫೇ ಮೇಡಮ್ ನಿಮ್ಮ ಜಾತಕದಲ್ಲಿ. ಬರೋರು ಯಾರು ಇಷ್ಟ ಆಗಲ್ಲ, ನಿಮ್ಮನ್ನ ಯಾರು ಒಪ್ಪಲ್ಲ, ಅಥವಾ ನೀವು ಯಾರನ್ನೂ ಒಪ್ಪಲ್ಲ. ಇಬ್ರು ಹಂಗೆ ಕ್ಲಾಶ್. ಯಾರಾದ್ರೂ ಇಷ್ಟ ಆಗಿರೋರಾದ್ರೂ ಇದಾರ? ಹೋಗ್ಲಿ, ಅಲ್ಲಿಗೆ ಹೋಗೋಣ ನೆಕ್ಸ್ಟ್. ಇವಾಗ ಒಂದ್ ಬಂದಿದೆ ಗುರುಜಿ, ಅವ್ರಿಗೆ ಇಷ್ಟ ಆಗಿದೆ, ಅವ್ರು ಕೇಳ್ತಾ ಇದಾರೆ, ಅದಕ್ಕೋಸ್ಕರನೇ ಹಚ್ಚಿದ್ದು. ಇದು ಇಷ್ಟಪಟ್ಟು ಮದ್ವೆ ಆಗ್ಬೇಕು, ಸ್ವಲ್ಪ ಚೆನ್ನಾಗಿ ಓಡಾಡ್ಕೊಂಡು ಮಾಡ್ಕೋಬೇಕು. ಇದು ನ್ಯಾಚುರಲ್ ಆಗಿ ಕಷ್ಟ. ಅಂದ್ರೆ ಎಲ್ಲರೂ ಹಿರಿಯರೆಲ್ಲ ಒಪ್ಪಿ ಮಾಡೋದು ಕಷ್ಟ. ವೈವಾಹಿಕ ಜೀವನನೂ ಸ್ವಲ್ಪ ಚೆನ್ನಾಗಿರಲ್ಲ. ರಾಹು ಏನಾದ್ರು ಬೇಗ ಮುಗಿದೋಗುತ್ತಾ ನೋಡೋಣ. 2032 ಇದೆ. ಒಂದು ಕೊಟ್ರೆ ಇನ್ನೊಂದು ಕೊಡಲ್ಲ. ಇಲ್ಲಿ 7ನೇ ಕಸ್ಪ್ ನೋಡೋಣ. ನೀವು ಇಷ್ಟಪಟ್ಟು ಡಿಸೈಡ್ ಮಾಡೇ ಹೋಗ್ಬೇಕು ಮೇಡಮ್. ಇದು ನೀವೇ ಡಿಸಿಷನ್ ತಗೋಬೇಕು, ಮನೇಲಿ ಮಾಡಲ್ಲ. ಮನೆಯವ್ರಿಗೂ ಒಪ್ಪಿಗೆ ಇದೆ ಗುರುಜಿ. ಅದಕ್ಕೆ ಹೇಳ್ಬೇಕು ಅಂತ ಹಚ್ಚಿದ್ದು. ಅವ್ರದ್ದು ಹೇಳ ಗುರುಜಿ, ಅವ್ರದ್ದು ಡೇಟ್ ಆಫ್ ಬರ್ತ್. 2 ನೋಡಕ್ಕಾಗಲ್ಲಮ್ಮ. ನೀವು ಕ್ಲಾಸಿಗೆ ಸೇರ್ಕೊಳ್ಳಿ, ಇಲ್ಲ ಅಂದ್ರೆ ನಮಗೆ ಫೀಸ್ ಕೊಟ್ಟು ಬನ್ನಿ. ಏನೋ ಒಂದು ಫ್ರೀ ಅಂತಂದ್ರೆ ಇಷ್ಟೊಂದು ಫ್ರೀ ತಗೊಂಡ್ರೆ ನೀವು ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ರಲ್ಲ, ಫ್ರೀ ಮಾಡ್ತಾ ಇದ್ದೀರಾ. ಅಲ್ಲಿ ಫ್ರೀ ಮಾಡ್ರೆ ನಾನು ಇಲ್ಲೂ ಫ್ರೀ ಕೊಡ್ತೀನಿ. ತಪ್ಪು, ಇವೆಲ್ಲ ತಪ್ಪು. ಕನ್ಸಲ್ಟೇಷನ್ ತಗೊಳ್ಳಿ, ಬನ್ನಿ, ಡೀಟೇಲ್ ಆಗಿ ಹೇಳ್ತೀವಿ. ಒಟ್ಟಿನಲ್ಲಿ ಹೇಳಿರೋದು 5 ಬಂದಿದೆ. 5 ಬಂದಿದ್ರೆ ಸ್ವಲ್ಪ ಟಫ್ ಇದೆ. ಇದು ಅಷ್ಟು ಈಸಿಯಾಗಿ ಮುಂದುವರಿಯಕ್ಕೆ ಸ್ವಲ್ಪ ರೆಟ್ರೋಗ್ರೇಡ್ ಬಂದಿದೆ. ಸ್ವಲ್ಪ ಕಷ್ಟನೇ ಅನ್ನಿಸ್ತಾ ಇದೆ. ನೀವೇನೋ ಬಹಳ ಕಾನ್ಫಿಡೆನ್ಸ್. ಅವ್ರ ಒಪ್ಪ ಮೇಲೆ ನೀವ್ ಯಾಕೆ ಒಪ್ತಾ ಇಲ್ಲ? ಏನ್ ನಿಮ್ಗೆ ಕಷ್ಟ? ಏನ್ ಕಷ್ಟ ಆಗಿದೆ? ಕಷ್ಟ ಅಂತ ಏನಿಲ್ಲ ಗುರುಜಿ. ತಂದೆ ತಾಯಿ ಒಪ್ಪಿದೀರಾ ಅಂತ ಹೇಳ್ತಾ ಇದ್ದೀರಾ. ಅವ್ರು ಬಂದು ಕೇಳ್ತಾ ಇದಾರೆ ಅಂತಾರೆ. ಈಗ ಇಲ್ಲಿ ಏನ್ ಆಗ್ತಾ ಇದ್ರಿ? ಇಲ್ಲಿ ಕ್ವಶನ್ ಏನಕ್ಕೆ ಆಗ್ತಾ ಇದ್ರಿ? ಏನಾಗಿದೆ? ಇಲ್ಲ, ಅವ್ರದ್ದು ನಂದು ಮ್ಯಾಚ್ ಆಗುತ್ತಾ ಅನ್ನೋದು ಅಷ್ಟೇ ಕೇಳ್ಬೇಕಿತ್ತು ಗುರುಜಿ. ಮ್ಯಾಚ್ ಆಗುತ್ತೆ ಅಂದ್ರೆ ಈಗ ನಾಳೆನೆ ಮಾಡ್ಕೋತೀರಾ? ನೀವೇ ಕರೆಕ್ಟ್ ಆಗಿ ಕಾನ್ಫಿಡೆನ್ಸ್ ಇಲ್ಲ ನನ್ನ ಮೇಲೆ. ಮ್ಯಾರಿಡ್ ಲೈಫ್ ಸ್ವಲ್ಪ ಪ್ರಾಬ್ಲಮ್ ಇದೆಯಮ್ಮ. ಓಕೆ, ಯಾರು ಮಾಡ್ಕೊಂಡ್ರು ಪ್ರಾಬ್ಲಮ್ ಇದೆ. 32 ಚೆನ್ನಾಗಿ ಮಾತಾಡಿ, ಡಿಸ್ಕಷನ್ ಮಾಡಿ.
ಏನೇನು ನೆಗೆಟಿವ್ ಇದೆ ಏನೇನು ಪಾಸಿಟಿವ್ ಇದೆ ಡಿಸ್ಕಸ್ ಮಾಡಿ, ಸ್ಟ್ರಾಂಗ್ ಆಗಿರೋದು ಟ್ರೈ ಮಾಡಿ, ಒಳ್ಳೇದಾಗ್ಲಿ ಅಷ್ಟೇ ನಾನು ಹೇಳೋದು. ಸರ್ವೇ ಜನ ಸುಖಿನೋ ಭವಂತು. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್ ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.